ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ತೊಡ್ಮನಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಜಮಖಂಡಿ ಮತ್ತು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮುತ್ತೂರು ಇವರ ಸಹಯೋಗದಲ್ಲಿ ನಡೆದ 2025-26ನೇ ಸಾಲಿನ 14 ವಯೋಮಿತಿಯೊಳಗಿನ ಮೃಗುರ ವಲಯ ಮಟ್ಟದ ಪ್ರಾಥಮಿಕ ಶಾಲಾ ಮಕ್ಕಳ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಲೆಯ ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಅಕ್ಷತಾ ಶಿವಲಿಂಗ್ ಹಿಪ್ಪರಗಿರವರು ಸಭೆಯ ಅಧ್ಯಕ್ಷತೆ ವಹಿಸಿ ಧ್ವಜಾರೋಹಣ ಮಾಡಿದರು. ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ನಂದೇಶ್ ರವರು ಕ್ರೀಡಾ ಜ್ಯೋತಿಯೊಂದಿಗೆ ಕಾರ್ಯಕ್ರಮ ಚಾಲನೆ ಮಾಡಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಪ್ರಾಸ್ತಾವಿಕ ಮಾತನಾಡಿದ ಕಾಡೇಶ್ ಕೊಲ್ಲೂರ್ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಜಮಖಂಡಿ ಮತ್ತು ಮುತ್ತೂರು ಗ್ರಾಮದ ಹಿರಿಯರಾದ ನಾಗಪ್ಪ ಹಿಪ್ಪರಗಿ ಹಾಗೂ ಅರುಣ್ ದೇಸಾಯಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮದ ಹಿರಿಯರು, ಶಿಕ್ಷಕರು, ವಿದ್ಯಾರ್ಥಿನಿಯರು ಇದ್ದರು. ಬಹುಮಾನ ವಿತರಣೆಯನ್ನು ಬಾಹುಬಲಿ ಪಡಸಲಗಿ ಮತ್ತು ಅರುಣ್ ದೇಸಾಯಿ ಹಾಗೂ ಶಿಕ್ಷಕರು ಸೇರಿ ಬಹುಮಾನ ವಿತರಣೆ ಮಾಡಿದರು. ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ, ಬಿಕೆ ನ್ಯೂಸ್ ಜಮಖಂಡಿ. ಈ ಶಿಸ್ತಿನ ಶಾಲೆ ಐತೆ, ಅದಕ್ಕೆ ಈಗ ಊರಾಗ ಎಲ್ಲ ಸಹಕಾರ ಐತೆ ಅನ್ನೋ ಉದ್ದೇಶ ಸಂಬಂಧ ನಮ್ಮೂರ ಆಯ್ಕೆ ಮಾಡ್ಕೊಂಡ. ಯಾಕಂತಂದ್ರೆ ಎಲ್ಲ ಊರಾಗ ಐತಿ, ಆದ್ರೆ ಈ ಸಿಸ್ಟಮೆಟಿಕ್ ಎಲ್ಲಿ ಇರ್ತೈತಿ ಅಲ್ಲಿ ಜಿಲ್ಲಾ ಅಧಿಕಾರಿಗಳು ಇದನ್ನ ನಮ್ಮ ತಾಲೂಕು ಅಧಿಕಾರಿಗಳು ಈ ಜಾಗವನ್ನು ಆಯ್ಕೆ ಮಾಡ್ತಾರೆ. ಆ ಕಾರಣ ನಮ್ಮಲ್ಲಿ ಶಿಸ್ತನ್ನು ನಾವು ಕಾಯ್ಕೊಂಡಿದ್ದೀವೋ ಅದೇ ರೀತಿ ಕ್ರೀಡಾದಲ್ಲಿಯೂ ಸ್ವಲ್ಪ ಶಿಸ್ತನ್ನು ಕಾಯ್ಕೊಂಡು ನೀವು ಕ್ರೀಡೆ ಆಗೋದಾಗ ಸಣ್ಣ ಮಕ್ಕಳು 14 ವರ್ಷದ ಒಳಗಿನೂ ನೀವು ಕ್ರೀಡೆ ಯಾರು ಇರೋದಿಲ್ಲ ಅಂಪೈರು ಅವ್ರ ಡಿಸಿಷನ್ ಕೊಡ್ಬೇಕು. ನಾವು ಹೊರಗಿನವ್ರು ಬಂದು ನಮಗಾಗ್ಲಿ ನಮ್ಗಿಂತ ಮತ್ತೊಬ್ಬರಾಗ್ಲಿ ಅವ್ರು ಬಂದು ಡಿಸಿಷನ್ ಹೇಳಿ ನೀವು ಅವ್ರ ಮಾತು ಕೇಳಬೇಡ್ರಿ. ಯಾಕಂತಂದ್ರೆ ನಿಮ್ಮ ನಿರ್ಣಯ ಕೊನೆಯ ನಿರ್ಣಯ ಆಗ್ಬೇಕು. ಅದಕ್ಕೆ ನಾವು ಬಂದಿರ್ತೇವೆ, ನಮಗೂ ರಾಜ್ಯ ಮಟ್ಟ ತಗೋಬೇಕು. ನಮ್ದು ಶಾಲೆಗಳು ನಾವು ಗಂಗಾವತಿಗೆ ಹೋಗಿದ್ದೀವಿ. ನಾವು ಶಾಲೆ ಮೆಂಬರ್ ಇದ್ದಾಗ ಗಂಗಾವತಿ ನಾವು ರಾಜ್ಯ ಮಟ್ಟದ ಆಡಿ ಅಲ್ಲಿ ಒಂದೆರಡು ಊರು ನಾವು ಗೆದ್ದಿವಿ. ಗೆದ್ದು ನಾವು ರಾಷ್ಟ್ರ ಮಟ್ಟ ತಕೊಂಡು ಹೋಗಿ ಬಂದಿದ್ದೀವಿ. ನೌಕರಿ ಹಿಡಿಯೋದ್ರಾಗ ಸ್ಪೋರ್ಟ್ಸ್ ಕೋಟ ಬಂದಿರ್ತೈತಿ, ಅದು ನಿಮ್ಗೆ ಬೆನಿಫಿಟ್ ಆಗ್ತೈತಿ. ಅದಕ್ಕೆ ಮಕ್ಕಳು ಈ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡ್ರೆ ನೀವು ಭವಿಷ್ಯದಲ್ಲಿ ಉದ್ಧಾರ ಇರ್ತೀರಿ. ಅದಕ್ಕೆ ಎಲ್ಲರೂ ಭಾಗವಹಿಸಬೇಕು. ಇನ್ನೊಂದು ಏನು ಹೇಳೋದಂದ್ರೆ ಇಲ್ಲಿ ಎಲ್ಲ 12 ಶಾಲೆ ಮಕ್ಕಳು ಅಂತಂದ್ರೆ ನಮ್ಮ ಮುತ್ತೂರು ಶಾಲೆ ಮಕ್ಕಳು ಇದ್ದಂಗ. ಅದಕ್ಕಾಗಿ ಯಾರು ಮಾಡಲಾರ್ದ ಅಂಪೈರ್ಗಳು ಅವ್ರಿಗೆ ನಾನು ವಿನಯದಿಂದ ಬೇಡ್ಕೊಂಡು ಎಲ್ಲ ಮಕ್ಕಳು ನಮ್ಮೂ ಅದಾವು ಮಾಡಲಾರ್ದ ಅವರಿಗೆ ಯೋಗ್ಯವಾದ ಒಂದು ಇದನ್ನು ಕೊಡಲಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತದೆ. ನಾವು 130 ಕೋಟಿ ಜನ ಇದ್ರೂ ಕೂಡ ನಮಗೆ ಬಂಗಾರ ಒಂದೇ ಸಿಕ್ಕಿತ್ತು, ಬಂಗಾರ ಪದಕ. ಆದರೆ ಕ್ರೀಡೆಯಲ್ಲಿ ನಾವು ಹೆಚ್ಚು ಒತ್ತು ಕೊಡಬೇಕಾಗಿದೆ, ಕ್ರೀಡೆಗೆ ಪ್ರಶಸ್ತಿ ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಶಾಲೆಗಳಲ್ಲಿ ಕೂಡ ಮಕ್ಕಳು ಕ್ರೀಡೆಯಲ್ಲಿ ಆಸಕ್ತಿಯಿಂದ ಭಾಗವಹಿಸಬೇಕು. ಎಷ್ಟು ನೀವು ದೈಹಿಕವಾಗಿ ಸದೃಢರಾಗ್ತೀರೋ ಅಷ್ಟೇ ನಿಮ್ಮ ಮಾನಸಿಕವೂ ಕೂಡ ಹೆಚ್ಚಾಗ್ತದೆ, ಅದರಿಂದ ಬೌದ್ಧಿಕ ಕೂಡ ಹೆಚ್ಚಾಗ್ತದೆ. ಇದು ಒಂದಕ್ಕೊಂದು ಸಂಬಂಧ ಇರ್ತಕ್ಕಂಥದ್ದು. ಆ ನಿಟ್ಟಿನೊಳಗೆ ಇಲ್ಲಿರ್ತಕ್ಕಂಥ ಶಿಕ್ಷಕರು ಬಹಳ ಶ್ರಮವಹಿಸಿದ್ದಾರೆ. ಹಾಗೆ ನಿರ್ಣಾಯಕರು ಕೂಡ ಯಾವ ಪಕ್ಷ ಭೇದ ಮಾಡಲಾರದೆ, ಯಾವ ಶಾಲೆಯನ್ನು ಭೇದ ಭಾವ ಮಾಡಲಾರದೆ ಎಲ್ಲ ಮಕ್ಕಳು ಏನು ಮಾಡಬೇಕು ಅಂತಂದರೆ ಈ ನಿರ್ಣಾಯಕರು ಕೊಡ್ತಕ್ಕಂಥ ನಿರ್ಣಯಗಳಿಗೆ ಬದ್ಧರಾಗಿ ಹಾಗೂ ಅವ್ರು ಕೊಟ್ಟಿರ್ತಕ್ಕಂಥ ನಿರ್ಣಯಕ್ಕೆ ತಾವೆಲ್ಲ ತೆರವಾಗಿ ಒಪ್ಪಿಕೊಂಡು ನಾವು ಏನಾಗಬೇಕು ಅಂತ ಮೈಸೂರು ವಲಯದಿಂದ ಬಂದಿರ್ತಕ್ಕಂಥ ಮಕ್ಕಳು ನಾಳೆ ತಾಲೂಕು ಮಟ್ಟದಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆಯುವಂಥ ಮಕ್ಕಳು ಈ ಭಾಗಕ್ಕೆ ಹೊರಹೊಮ್ಮಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ಎಲ್ಲರಿಗೂ ಇದು ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಪಾರ್ಟಿಸಿಪೇಟ್ ಮಾಡಬೇಕು ತಾವೆಲ್ಲರೂ. ಯಾಕಂದ್ರೆ ಭಾಗವಹಿಸೋದು ಬಹಳ ಮುಖ್ಯವಾಗೈತಿ, ಸೋಲು ಗೆಲುವು ಮುಖ್ಯವಲ್ಲ ಇದ್ರೊಳಗೆ. ಅದಕ್ಕೆ ಆರೋಗ್ಯವಾಗಿರ್ಬೇಕಪ್ಪ ಅಂತಂದ್ರೆ ಏನೈತಿ, ತಮ್ಮ ಗುರಿಗಳನ್ನು ಏನೇನು ಇಟ್ಕೊಂಡಿರಲ್ಲ ಆ ಗುರಿಗಳನ್ನು ಸಾಧಿಸ್ಬೇಕಪ್ಪ ಅಂತಂದ್ರೆ ತಾವು ಆರೋಗ್ಯವಾಗಿದ್ರೆ ಮಾತ್ರ ಆ ಗುರಿಗಳನ್ನು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳೆಲ್ಲ ಏನೈತಿ ಯಾವುದೇ ಕ್ರೀಡೆಗಳನ್ನ ಯಾವ ಕ್ರೀಡೆಗಳನ್ನ ಆಡ್ತಾರೆ ಅಂತ ಕೇಳಿದ್ರೆ ಮೊಬೈಲ್ ಕ್ರೀಡೆಗಳನ್ನ ಹೇಳ್ತಾರೆ. ಅದಕ್ಕೆ ಆ ಮೊಬೈಲ್ ಕ್ರೀಡೆಗಳನ್ನ ಬಿಟ್ಟು ತಾವು 4 ಗೋಡೆ ಮಧ್ಯದಲ್ಲಿ ಏನೈತಿ ಪಾಠವನ್ನ ಕೇಳ್ತಾ ಇರ್ತೀರಾ. ಅದಕ್ಕೆ ಮೈದಾನದಲ್ಲಿ ಬಂದು ವಿವಿಧ ಕ್ರೀಡೆಗಳಿದ್ದಾವೆ. ಖೋ ಖೋ ಆಯಿತು, ಕಬಡ್ಡಿ ಆಯಿತು, ವಾಲಿಬಾಲ್, ಥ್ರೋಬಾಲ್ ಮತ್ತು ಫುಟ್ಬಾಲ್, ಈ ಎಲ್ಲ ಕ್ರೀಡೆಗಳಲ್ಲಿ ತಾವು ಅದರ ಮಹತ್ವವನ್ನು ತಿಳಿದುಕೊಂಡು ಎಲ್ಲ ಕ್ರೀಡೆಯಲ್ಲಿ ಭಾಗವಹಿಸುವಂತರಾಗಿರಿ. ಅದಕ್ಕೆ ಈ ಬಂದಂತಹ ಎಲ್ಲ
ಸೋಲನ್ನ ಎಣಿತಿ ತಾವು ಎದುರಿಸುವಂತರಾಗಿರಿ, ಗೆಲುವನ್ನವನ್ನ ಸ್ವೀಕಾರ ಮಾಡುವಂತರಾಗಿರಿ. ಅದಕ್ಕೆ ಯಾವುದೇ ಸೋತೀರಿ ಆಮೇಲೆ ಗೆದ್ದಿರಿ ಅಂತ ಅನ್ಕೊಂಡಿರ್ತಿ, ಎರಡು ಸಮನಾದಂತಹ ಒಂದು ಮನೋಭಾವನೆಯನ್ನ ಹೊಂದ್ರಿ. ಈ ಕ್ರೀಡೆಯಲ್ಲಿ ಭಾಗವಹಿಸೋದ್ರಿಂದ ತಾವು ತಮಗೆಲ್ಲ ರೀತಿ ಜೀವನದ ಒಂದು ಪಾಠವನ್ನು ಕಲಿಸೋದು ಬಹಳ ಅವಶ್ಯಕತೆ ಆಗಿದೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ BK ನ್ಯೂಸ್ ಕನ್ನಡ.